ನಮಸ್ಕಾರ. ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೀತಾ ಇದೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳ ಟಾರ್ಗೆಟ್ ಆಗಿರುವಂಥ ಗಿಲ್ಲಿ ನಟ ಎಲ್ಲೋ ಒಂದು ಕಡೆ ಪಾಪ್ಯುಲಾರಿಟಿಯನ್ನು ಕಡಿಮೆಗಿಟ್ಟಿಸ್ಕೊಳ್ತಿದ್ದಾನೆ. ಆತ ಯಾವುದೇ ಟಾಸ್ಕನ್ನು ಆಡೋದಿಲ್ಲ, ಯಾವುದೇ ವಿಚಾರವನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಎಲ್ಲವನ್ನು ಕೂಡ ಫನ್ನಿಯಾಗಿ ತೆಗೆದುಕೊಳ್ತಾನೆ. ಆತನಿಗೆ ಸೀರಿಯಸ್ನೆಸ್ ಇಲ್ಲ, ಹಾಗಾಗಿ ಜನರ ಬೆಂಬಲ ಸಿಗ್ತಾ ಇಲ್ಲ ಆತನಿಗೆ ಅನ್ನುವಂತಹ ಅಭಿಪ್ರಾಯದಲ್ಲಿ ಇದ್ದರು. ಆದರೆ ಈಗ ಗಿಲ್ಲಿ ನಟನಿಗೆ ಸಿಗ್ತಿರುವಂತಹ ಬೆಂಬಲ ಅಥವಾ ಗಿಲ್ಲಿ ನಟನಿಗೆ ಇತರ ಸ್ಪರ್ಧಿಗಳ ಫ್ಯಾಮಿಲಿಯವರು ಬಂದು ಕೊಡ್ತಿರುವಂಥ ಬೆಂಬಲವನ್ನು ನೋಡಿ ಬಹುಶಃ ತಲೆ ಕೆಟ್ಟು ಹೋಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಯಾವುದೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ರು ಗಿಲ್ಲಿ ಬಗ್ಗೆ. ಗಿಲ್ಲಿ ಹಾಗೆ, ಗಿಲ್ಲಿ ಹೀಗೆ, ಗಿಲ್ಲಿ ತುಂಬ ನೆಗೆಟಿವನ್ನು ಮನೆ ಒಳಗೂ ಕೂಡ ಹೊಂದಿದ್ದಾನೆ, ಹೊರಗೂ ಕೂಡ ಹೊಂದಿದ್ದಾನೆ. ಅಂದರೆ ವೈಯಕ್ತಿಕವಾಗಿ ಯಾರೋ ಒಬ್ಬರನ್ನು ಟಾರ್ಗೆಟ್ ಮಾಡ್ತಾನೆ, ಹಾಗಾಗಿ ಗಿಲ್ಲಿಯನ್ನು ಹೇಟ್ ಮಾಡೋರು ತುಂಬ ಜನ ಇದ್ದೇ ಇರ್ತಾರೆ ಅನ್ನುವಂಥದ್ದು ಇವ್ರ ಲೆಕ್ಕಾಚಾರ ಆಗಿತ್ತು. ಬಟ್ ಇವರಿಗೆ ಚಿಕ್ಕ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ, ಇದು ಯಾವ ರೀತಿ ನಾಳೆ ಉಲ್ಟಾ ಹೊಡೆಯುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೆ ಪೂರಕವಾಗಿ ಈಗ ಒಂದು ಘಟನೆ ನಡೆದಿದೆ. ಆ ಘಟನೆ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿಯನ್ನು ಎಲ್ಲ ಫ್ಯಾಮಿಲಿಯ ಮೆಂಬರ್ಸ್ಗಳು, ಅಂದರೆ ಎಲ್ಲ ಇತರ ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ಸ್ಗಳು ತುಂಬ ಇಷ್ಟಪಡ್ತಿದ್ದಾರೆ ಮತ್ತು ನೇರವಾಗಿ ಅದನ್ನು ಹೇಳ್ತಿದ್ದಾರೆ ಕೂಡ. ಹಾಗಾದರೆ ಯಾರ್ಯಾರು ಏನು ಹೇಳಿದ್ದಾರೆ, ಇದು ಇತರ ಸ್ಪರ್ಧಿಗಳಿಗೆ ಯಾವ ರೀತಿ ಶಾಕಿಗೆ ಕಾರಣ ಆಗಿದೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳದ್ದು ಒಂದೊಂದು ಆಟದ ರೀತಿ ಆದರೆ, ಗಿಲ್ಲಿ ನಟನದ್ದೇ ಮತ್ತೊಂದು ರೀತಿಯಾದಂಥ ಆಟ. ಆತನ ಆಟಕ್ಕೆ, ಆತನ ಈ ಚಾಣಕ್ಯತನಕ್ಕೆ ಸರಿಸಾಟಿಯಾಗಿ ಮತ್ತೊಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆ ಒಳಗಡೆ ಸದ್ಯಕ್ಕಂತೂ ಇಲ್ಲ. ಆತ ಆಡುವಂಥ ರೀತಿ ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ತುಂಬ ಬ್ರಿಲಿಯಂಟ್ ಪ್ಲೇಯರ್ ಗಿಲ್ಲಿ ನಟ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಕೂಡ ನಡೀತಿದೆ. ವಿವಿಧ ಸ್ಪರ್ಧಿಗಳ ಕುಟುಂಬದವರು ದೊಡ್ಡ ಮನೆಗೆ ಆಗಮನಿಸಿ ಸ್ಪರ್ಧಿಗಳಿಗೆ ಹುರುಪು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಶಿಕಾ ಅವರ ತಾಯಿ ಆಗಿರ್ಬೋದು, ರಕ್ಷಿತಾ ಅವರ ತಾಯಿ ಆಗಿರ್ಬೋದು, ಧನುಷ್ ಅವರ ತಾಯಿ ಆಗಿರ್ಬೋದು, ಹಾಗೆಯೇ ಈ ಒಬ್ಬೊಬ್ಬರು ಆದಮೇಲೆ ಒಬ್ಬೊಬ್ಬರು ಈ ರೀತಿ ಬರ್ತಾ ಇದ್ದಾರೆ. ಈ ರೀತಿ ಬರ್ತಿರುವಂಥ ಸಂದರ್ಭದಲ್ಲಿ ಅವರು ಹೊತ್ತು ತರ್ತಿರುವಂಥ ಸಂದೇಶಗಳು ಸಹಜವಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಒಂದು ರೀತಿಯಲ್ಲಿ ಟೆನ್ಷನನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಕೆಲವು ಸ್ಪರ್ಧಿಗಳ ಫ್ಯಾಮಿಲಿಯವರು ಈ ಗಿಲ್ಲಿ ನಟನಿಗೆ ಕೊಡ್ತಿರುವಂಥ ಬೆಂಬಲವನ್ನು ಕಂಡು ದಿಗ್ಭ್ರಮೆಗೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಇಮ್ಯಾಜಿನ್ ಮಾಡಿಕೊಳ್ಳದಂತಹ ರೀತಿಯಲ್ಲಿ ಗಿಲ್ಲಿ ನಟ ಅಲ್ಲಿ ಫೇಮಸ್ ಆಗಿದ್ದಾನೆ. ಗಿಲ್ಲಿ ಅಂತ ಹೇಳಿದ್ರೆ ಅಷ್ಟು ಇಷ್ಟಪಡ್ತಿದ್ದಾರೆ. ಗಿಲ್ಲಿಯನ್ನು ಇಡೀ ಮನೆಯ ಒಂದು ರೀತಿಯಲ್ಲಿ ಹೇಟ್ ಮಾಡುವಂತಹ ರೀತಿಯಲ್ಲಿ ನೋಡ್ತಾ ಇದ್ರು ಕೂಡ ಈ ಮನೆಯ ಸದಸ್ಯರ ಮನೆಯವರು, ಅಂದರೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸ್ಪರ್ಧಿಗಳ ಮನೆಯವರು ಮಾತ್ರ ಗಿಲ್ಲಿಯನ್ನು ತುಂಬ ಇಷ್ಟಪಡ್ತಿದ್ದಾರೆ. ಗಿಲ್ಲಿಯ ತಮಾಷೆ ಆಗಿರ್ಬೋದು, ಗಿಲ್ಲಿಯ ಟಾಸ್ಕ್ಗಳಾಗಿರ್ಬೋದು, ಗಿಲ್ಲಿ ಒಬ್ಬೊಬ್ಬರ ಕಾಲೆಳೆಯುವಂತಹ ರೀತಿ ನೀತಿಗಳಾಗಿರ್ಬೋದು, ಗಿಲ್ಲಿಯ ಓವರಾಲ್ ಪರ್ಫಾರ್ಮೆನ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಎಲ್ಲರ ಹೃದಯವನ್ನು ಕೂಡ ಗೆದ್ದಿದೆ. ಮತ್ತು ಆತ ಒಬ್ಬ ಮಾನವೀಯತೆ ಉಳ್ಳಂತಹ ಸ್ಪರ್ಧಿಯೂ ಕೂಡ ಹೌದು ಅನ್ನೋದು ಸಾಬೀತಾಗಿದೆ. ಇದನ್ನೇ ಅಶ್ವಿನಿ ಕೂಡ ಒಪ್ಕೊಂಡಿದ್ದಾರೆ. ಈ ರೀತಿ ಗಿಲ್ಲಿಯಲ್ಲಿರುವಂಥ ವಿಶೇಷ ಗುಣಗಳನ್ನು ಹುಡುಕಿ ಹೆರಕಿ ನಮ್ಮ ಮುಂದೆ ಇಡುವಂಥ ಕೆಲಸವನ್ನು ಕೂಡ ಸಾಕಷ್ಟು ಜನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು, ಒಂದು ಭಾಗ. ಇನ್ನು ಎರಡನೇ ಭಾಗ, ಈ ಸ್ಪರ್ಧಿಗಳ ತಾಯಂದರ ಹೃದಯವನ್ನು ಗೆದ್ದಂತಹ ಗಿಲ್ಲಿ ಅನ್ನುವಂಥದ್ದು. ನೋಡಿ, ಬಹುಶಃ ನಿಮಗೆ ಗೊತ್ತಿಲ್ವೋ, ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಂಥ ಅಷ್ಟೂ ಜನ ಸ್ಪರ್ಧಿಗಳ ತಾಯಂದರು ಕೂಡ ಗಿಲ್ಲಿಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಗಿಲ್ಲಿ ಅಂತ ಹೇಳಿದ್ರೆ ನಮಗೆ ಇಷ್ಟ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ, ಹಿಂದ್ಗಡೆಯಿಂದ ಹೇಳ್ತಿರೋದಲ್ಲ, ನೇರವಾಗಿ ಹೇಳ್ತಿರೋದು. ಅದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ರಾಶಿಕಾ ತಾಯಿಯವರು ಕೂಡ ಗಿಲ್ಲಿಯ ಆಟವನ್ನು ತುಂಬ ಮೆಚ್ಚಿಕೊಂಡಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಧನುಷ್ ಅವರ ಅಮ್ಮ ಕೊಟ್ಟಂತಹ ಮತ್ತೊಂದು ದೊಡ್ಡ ಕಾರಣ, ಇದು ಕೂಡ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಏನದು ಅಂತೇಳಿ ಕೇಳಿದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆದರೆ ಪ್ರತಿ ನಿರ್ಧಾರದ ಹಿಂದೆ ಅಥವಾ ಪ್ರತಿಯೊಂದು ಬೆಳವಣಿಗೆಯ ಹಿಂದೆ ಒಂದಷ್ಟು ನಿಯಮಾವಳಿಗಳನ್ನು ರೂಪಿಸಲಾಗಿರ್ತದೆ. ಅದೇ ರೀತಿ ಇಲ್ಲಿ ಧನುಷ್ ತಾಯಿನೂ ಕೂಡ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರು ಹೇಳಿದಂಥ ಮಾತಿದೆಯಲ್ಲ, ತುಂಬ ಇಂಟ್ರೆಸ್ಟಿಂಗ್. ಧನುಷ್ ಅವರು ಯಾವಾಗಲೂ ಕೂಡ ಗಿಲ್ಲಿ ಬಗ್ಗೆ ಕಂಪ್ಲೇಂಟನ್ನು ಮಾಡ್ತಾನೆ ಬರ್ತಿದ್ದಾರೆ. ಗಿಲ್ಲಿ ಉತ್ತಮವಾಗಿ ಆಡೋದಿಲ್ಲ, ಹಾಸ್ಯದ ಮೂಲಕ ಎಲ್ರಿಗೂ ಕೂಡ ನೋವು ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಅಲ್ಲದೆ ಹೊರಗಿನ ಪ್ರಪಂಚ ಗಿಲ್ಲಿಯನ್ನು ನೋಡ್ತಿರುವಂಥ ರೀತಿಯೇ ಬೇರೆ ಅನ್ನೋದು ಧನುಷ್ ಭಾವನೆ. ಆದರೆ ಈಗ ಧನುಷ್ಗೆ ಅರ್ಥ ಆಗ್ತಿದೆ, ಇಲ್ಲಿ ಹೊರಗಿನ ಪ್ರಪಂಚ ಗಿಲ್ಲಿಯನ್ನು ಯಾವ ರೀತಿ ನೋಡ್ತಿದೆ ಮತ್ತು ಈ ಧನುಷ್ ಮತ್ತು ಇತರರನ್ನು ಯಾವ ರೀತಿ ನೋಡ್ತಿದೆ ಅಂತೇಳಿ. ಗಿಲ್ಲಿಯನ್ನು ಹಾಡಿ ಹೊಗಳಿರುವಂಥ ಧನುಷ್ ಅವರ ತಾಯಿ, ಗಿಲ್ಲಿ ಕಾಮಿಡಿ ನನಗೆ ತುಂಬ ಇಷ್ಟ, ನನಗೆ ಆತ ಮನಸಾರೆ ತಮಾಷೆ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ ಅಂತೇಳಿ ಅನಿಸುತ್ತೆ. ನನ್ನ ಮಗ ಧನುಷ್ ಏನಾದರೂ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲದೇ ಇದ್ದಿದ್ರೆ ನನ್ನ ಅಷ್ಟೂ ಓಟನ್ನು ನಾನು ಗಿಲ್ಲಿಗೆ ಹಾಕ್ತಿದ್ದೆ ಅಂತೇಳಿ ಉಲ್ಲೇಖ ಮಾಡಿರುವಂಥದ್ದು ಇಡೀ ಬಿಗ್ ಬಾಸ್ ಮನೆಗೆ ದೊಡ್ಡ ಸರ್ಪ್ರೈಸೇ ಸರಿ.
ಜೊತೆಗೆ ಇಲ್ಲಿ ರಾಶಿಕ್ ಅವರ ಅಮ್ಮನೂ ಕೂಡ ಇದೇ ಮಾತನ್ನು ಹೇಳಿದ್ದು, ಗಿಲ್ಲಿ ಆತ ಅಲ್ಟಿಮೇಟ್ ಅಂತ ಹೇಳಿ ಹೇಳ್ತಾರೆ. ಇನ್ನು ಅಶ್ವಿನಿ ಅವರ ಅಮ್ಮಂದು ನೆಕ್ಸ್ಟ್ ಲೆವೆಲ್. ಇನ್ನು ಅಶ್ವಿನಿ ಗೌಡ ಅಷ್ಟು ರಗಡಾಗಿದ್ದಾರಲ್ಲ, ಅಶ್ವಿನಿ ಗೌಡ ಅವರ ತಾಯಿನೂ ಕೂಡ ಅಷ್ಟೇ ರಗಡಾಗಿರ್ಬೋದು ಅಂತೇಳಿ ಗಿಲ್ಲಿ ಅಭಿಪ್ರಾಯ ಆಗಿತ್ತು. ಆದರೆ ಈಗ ಗಿಲ್ಲಿಯ ಒಂದು ತಮಾಷೆಯನ್ನು ಅಶ್ವಿನಿ ಅವರ ತಾಯಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಗಿಲ್ಲಿ ಕರೆದಂತೆಯೇ ಅತ್ತೆ ಮಗಳು ಅನ್ನುವಂತಹ ಮಾತನ್ನು ಹೇಳಿರೋದಾಗಿರ್ಬೋದು, ತಮಾಷೆಯ ಬೇರೆ ಬೇರೆ ಮಾತುಗಳನ್ನಾಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಗಿಲ್ಲಿಯನ್ನು ಖುಷಿಪಡಿಸೋದಕ್ಕೆ ಮತ್ತು ಗಿಲ್ಲಿ ಮಾಡ್ತಿರೋದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಅಶ್ವಿನಿ ಅವರ ತಾಯಿ ಇಲ್ಲಿ ಮುಂದೆ ಬರ್ತಾರೆ. ಒಬ್ರಿಗೊಬ್ರು ಮನಸ್ತಾಪವನ್ನು ಮಾಡ್ಕೊಳ್ಬೇಡಿ, ಚೆನ್ನಾಗಿರಿ ಅಂತಲೂ ಕೂಡ ಹೇಳ್ತಾರೆ. ಆ ಬಳಿಕ ಅಶ್ವಿನಿ ಅವರು ತಾಯಿಗೆ ಬಳಿ ತಮಾಷೆಗೆ ವಿಗ್ ಹಾಕ್ಕೊಳ್ತೀರಾ, ಹಲ್ಸೆಟ್ಟಲ್ಲ ಅಂತೇಳಿ ರೇಗಿಸ್ತಾನೆ ಅಂತೇಳಿ ಹೇಳಿದಾಗಲೂ ಕೂಡ ಅದಕ್ಕೆ ಅತ್ತೆ ಮಗಳಿಗೆ ಇಷ್ಟು ಹೇಳದಿದ್ರೆ ಹೇಗೆ ಅಂತೇಳಿ ತಮಾಷೆಯನ್ನು ಮಾಡ್ತಾರೆ. ಆಗ ಗಿಲ್ಲಿ ನಟ ಅತ್ತೆ ಮಗಳು ಅಂದಮೇಲೆ ಅಷ್ಟು ಸಿಲ್ಗ ಇಲ್ಲ ಅಂದರೆ ಹೇಗಲ್ವಾ. ಕೊನೆಗೆ ಅಶ್ವಿನಿ ಗೌಡ ಅಮ್ಮನನ್ನು ಅತ್ತೆ ಅಂತಲೇ ಮಾತಾಡಿಸ್ತಾ ಗಿಲ್ಲಿ ತಮಾಷೆಯನ್ನು ಮಾಡ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಈತ ಇನ್ವಾಲ್ವ್ ಆಗಿಬಿಡ್ತಾನೆ. ಗಿಲ್ಲಿ ಅಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಹೃದಯ ಗೆದ್ದು ಬಿಡ್ತಾನೆ. ಆ ಹೃದಯವನ್ನು ಗೆಲ್ಲುವಂತಹ ಒಂದು ವಿಶೇಷವಾದಂತಹ ಈ ಒಂದು ಕಲೆ ಈ ಗಿಲ್ಲಿ ಗೊತ್ತು ಅಂತಲೇ ಹೇಳ್ಬೋದು. ಈಗಾಗಲೇ ಸೂರಜ್ ಅವರ ತಾಯಿ, ಅಕ್ಕ, ರಾಶಿಕ್ ಅವರ ತಮ್ಮ ಮತ್ತು ಅಮ್ಮ, ಧನುಷ್ ಅವರ ತಾಯಿ, ಇಷ್ಟೂ ಜನರ ಹೃದಯವನ್ನು ಗೆದ್ದಂಥ ಈತ ನಂತರ ರಕ್ಷಿತಾ ಅವರ ತಾಯಿಯ ಹೃದಯವನ್ನು ಕೂಡ ಗೆದ್ದಿದ್ದಾನೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅವರು ಹೇಳ್ತಾರೆ, ನನಗೆ ನಿಮ್ಮ ಕಾಮಿಡಿ ಅಂತ ಹೇಳಿದ್ರೆ ತುಂಬ ತಮಾಷೆ ಅಥವಾ ತುಂಬ ಖುಷಿಯಾಗುತ್ತೆ ಕಣ್ರಿ ಅಂತೇಳಿ. ಅಂದರೆ ನಮ್ಮೆಲ್ಲ ನೋವುಗಳನ್ನು ಮರೆಸುವಂಥ ಶಕ್ತಿ ಇರುವಂಥದ್ದು ತಮಾಷೆಗೆ ಮಾತ್ರ, ಕಾಮಿಡಿಗೆ ಮಾತ್ರ. ಅದನ್ನು ಮಾಡೋದ್ರಲ್ಲಿ ಗಿಲ್ಲಿ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಮತ್ತು ಆ ಮೂಲಕ ಪ್ರತಿಯೊಬ್ಬರೂ ಕೂಡ ತನ್ನೊಳಗೆ ಎಷ್ಟೇ ನೋವಿದ್ದರೂ, ತನ್ನೊಳಗೆ ಎಷ್ಟೇ ಬೇಸರಗಳಿದ್ದರೂ ಎಲ್ಲವನ್ನೂ ಕೂಡ ಬದಿಗಿಟ್ಟು ಆ ತಮಾಷೆ ಮಾಡುವಂಥದ್ದು, ಆ ಸ್ಪಾಂಟೇನಿಯಸ್ ಏನಾದರೂ ಒಂದು ವಿಚಾರಗಳನ್ನು ಮಂಡಿಸುವಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಿದರೆ ಈ ರೀತಿಯಾದಂತಹ ಒಂದೊಳ್ಳೆ ಈ ಟೀಮನ್ನು ಗಿಲ್ಲಿ ಇಲ್ಲಿ ಫಾರ್ಮ್ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು. ಈ ಸ್ಪರ್ಧಿಗಳು ಬಿಡಿ, ಅವ್ರ ಕತೆ ಬಿಟ್ಟಾಕಿ, ಅವರಿಗೆ ಅಫ್ಕೋರ್ಸ್ ಗಿಲ್ಲಿ ಏನೇ ಮಾಡಿದ್ರು ಕೂಡ ಇಷ್ಟ ಆಗೋದಿಲ್ಲ. ಬಟ್ ಆದರೆ ಈ ಸ್ಪರ್ಧಿಗಳ ಮನೆಯವರಿಗೆ ಗಿಲ್ಲಿ ಇಷ್ಟ ಆಗ್ತಿರುವಂಥ ರೀತಿ ಸಹಜವಾಗಿ ಇನ್ನುಳಿದವ್ರಿಗೆ ಒಂದು ರೀತಿಯಲ್ಲಿ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ದಂಗೆ ಆಗಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಗಿಲ್ಲಿಯ ಈ ಪಾಪ್ಯುಲಾರಿಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.